ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದ್ಯಾರು ನನ್ನ ಪ್ರಾಣ ಕಿತ್ಕೊಂಡು ನನ್ನ ಸೊಸೆ ಪ್ರಾಣ ಉಳಿಸ್ಬೇಕಾಗಿತ್ತಲ್ವೇ? ಬಿಡ್ತು ಅನ್ನು ಬಂಗಾರ. ನೋಡು ಬಂಗಾರ, ಹುಟ್ಟು ಅನ್ನೋದು ನಮ್ಮ ಕೈನಾಗಿರ್ಬೋದು, ಆದ್ರೆ ಸಾವು ನಮ್ಮ ಕೈನಾಗಿಲ್ಲ ಕಣವ. ಎಲ್ಲ ಮುಗಿದು ಕರೆ ಬಂದಾಗ ಎಲ್ಲರೂ ಹೋಗ್ಲೇಬೇಕು ಕಣವ. ಸಿಂಗಾರು ನೆಪ ಅಷ್ಟೇ. ಸ್ನೇಹ ತನ್ನ ಋಣ ಮುಗಿಸಿ ಗಂಟು ಮುಟ್ಟೆ ಕಟ್ಟದ ಇದ್ರಾಗೆ ನಿಂದು ನಂದು ಏನೈತವ? ಇಲ್ಲವ, ಅವಳು ನನ್ನ ಪ್ರಾಣ ಉಳ್ಸಕ್ಕೆ ಅಂತ ಬಂದೆ, ನನ್ನ ಪ್ರಾಣ ಬಲಿಯಾಗಿತ್ತು. ಹಂಗಂತ ನೀನ್ ಅನ್ಕೊಂಡೀಯ, ಆದ್ರೆ ವಿಧಿ ನಿಯಮನೇ ಬೇರೆ ಇರ್ತೈತೆ. ಸಾವು ಅಲ್ಲಿ ಬರ್ತಿತ್ತು, ಹಂಗಾಯ್ತು. ಸಾವನ್ನ ಒಪ್ಪಕ್ಕಿಲ್ಲ ಅಂತಂದ್ರೆ ಹೊಸ ಸೃಷ್ಟಿಗೆ ಜಾಗ ಎಲ್ಲೈತವ. ಸಾಯೋ ವಯಸ್ಸಿನವ ಅದು. ಇನ್ನು ಬಾಳಿ ಬದುಕಬೇಕಾಗಿದ್ವು. ಆದ್ರೆ ಯಾರ್ದೋ ಕುತಂತ್ರಕ್ಕೆ ಬಲಿಯಾಗಿ ಬಾಡೋಯ್ತಲ್ಲವ. ಹಾಗಂತ ನೀನು ಬಾಡೋದ್ರೆ ಏನವ ಪ್ರಯೋಜನ? ನಿಮ್ಮಪ್ಪ ನನ್ನ ಬಿಟ್ಟು ಹೋದಾಗ ನೀವಿಬ್ರು ಇನ್ನೂ ಎಳೆ ಕೂತ್ಗಳು. ನಾನು ಬದುಕಿ ನಿಮ್ಮನ್ನು ಸಾಕೇ ಅಲ್ವೇ? ನಿಮ್ಮಪ್ಪ ಹೋದ್ರು ಅಂತ ನಾನು ಹೊಂಟೋಗಿದ್ದಿದ್ರೆ ನನ್ನ ಬದುಕಿಗೆ ಏನವ ಅರ್ಥ ಇರ್ತಿತ್ತು? ನಿನ್ನ ಹಿಂದೆ ಕುಟುಂಬ ಐತೆ, ದಾರಿ ತೋರ್ಸ್ಬೇಕಾಗಿರೋ ಮಗ ಅವನೇ, ವಯಸ್ಸಾಗಿರೋ ತಾಯಿ ಅವಳೆ, ತವರು ಬಯಸು ಮಗಳವಳೆ, ಕೈ ಇಲ್ದಿರೋ ಗಂಡ ಅವನೇ. ಸೊಸೆ ಮೋಸ ಮಾಡೋಳು ಅಂತ ನೀನು ಮೋಸ ಮಾಡಿಯೇ? ಇಲ್ಲ, ಯಾರು ಯೋನೆ ಹೇಳಿದ್ರು ನನ್ನ ಕೈಲಿ ಆಯ್ತಿಲ್ಲ. ಸ್ನೇಹ ಸಾವನ್ನ ನನ್ನ ಕೈಲಿ ಒಪ್ಕೊಳಕ್ ಆಯ್ತಿಲ್ಲ. ನೀನು ಒಪ್ಕೊಂಡ್ರು ಒಪ್ಕೊಳ್ದೆ ಹೋದ್ರು ಇದೇ ವಾಸ್ತವ ಕಣವ, ಇದೇ ವಾಸ್ತವ. ಸ್ನೇಹ ಏನ್ ಬರಕ್ಕಿಲ್ಲ. ಆ ವಿಧಿ ಕರೆಯೋವರೆಗೂ ನಾವು ಅವಳ ಹತ್ರಕ್ಕೆ ಹೋಗಕ್ಕಾಗಕ್ಕಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ಆರೋಗ್ಯ ಕಾಪಾಡ್ಕೊ ಮಗಳೇ. ಆರೋಗ್ಯನ ಕಾಪಾಡ್ಕೊಂಡು ಈ ದೇಹನ ಗಟ್ಟಿ ಮಾಡ್ಕೋಬೋದವ, ಆದ್ರೆ ಮನ್ಸನ್ನ ಹೆಂಗ್ ಗಟ್ಟಿ ಮಾಡ್ಕೊಳ್ಳೋದು? ನಿನಗೋಸ್ಕರ ನಿಮ್ಮ ಮನೆಯವ್ರಿಗೋಸ್ಕರ ಗಟ್ಟಿ ಮಾಡ್ಕೊಳ್ಳೇಬೇಕು ಕಣವ. ಅವ್ವ, ನಮಗೋಸ್ಕರ ಆದ್ರೂ ಊಟ ತಿಂಡಿ ಮಾಡಿ ಮಾತ್ರ ನುಂಗವ್ವ. ನಮ್ಗೆಲ್ಲ ಮೋಸ ಮಾಡಬೇಡ ಬಂಗಾರ. ನಿಮ್ಗೇನಾರು ಆದ್ರೆ ನಾನು ಬದುಕಕ್ಕಿಲ್ಲ ಬಂಗಾರ. ನೋಡಿದ್ಯಾ, ಮಿಡಿಯೋ ಜೀವಗಳವೆ, ಬಯಸೋ ಜನರಿದ್ದಾವೆ. ಎಲ್ರಿಗೂ ದಾರಿ ದೀಪವಾಗಿ ಸತ್ಯ ಧರ್ಮ ಕಾಪಾಡೋ ಜಾಗದಾಗೆ ನೀನು ಕೂತಿದ್ಯಾ. ಮನ್ಸಿಗೆ ಕರಗಿ ಮಾಡೋ ಕಾಯಕನ ಮರಿಬೇಡ. ನಿನ್ನ ಅವಶ್ಯಕತೆ ಇಡೀ ಊರಿಗೈತೆ. ಬುದ್ಧಿ ಒಪ್ಕೊಂಡ್ರು ಈ ಮನ್ಸು ಒಪ್ಕೋದಿಲ್ಲ ಕಣವ. ನನ್ನಿಂದ ಸ್ನೇಹನ ಮರೆಯಕ್ಕೆ ಆಯ್ತಿಲ್ಲ. ಕಣ್ಮುಚ್ಚಿದ್ರು ಅವಳೆ, ಕಣ್ಬಿಟ್ರು ಅವಳೆ. ಇಲ್ಲವ, ಸ್ನೇಹ ಸಾವನ್ನ ನನ್ನ ಕೈನಿಂದ ಒಪ್ಕೊಳಕ್ಕಾಗಕ್ಕಿಲ್ಲ ಕಣವ, ಒಪ್ಕೊಳಕ್ಕಾಗಕ್ಕಿಲ್ಲ, ಒಪ್ಕೊಳಕ್ಕಾಯ್ತಿಲ್ಲ ಅಮ್ಮ. ನನ್ನ ಸೊಸೆ ನನಗೆ ಬೇಕು, ನನ್ನ ಸೊಸೆ ನನಗೆ ಬೇಕು. ಸ್ನೇಹ ಸ್ನೇಹ
ನಿಲ್ಸ್ರೋ, ಸ್ವಲ್ಪ ನಿಲ್ಸ್ರಿ. ಯಾಕೋ ಗಂಗಾಧರ ಸುಮ್ಮನೆ ಹಠ ಮಾಡಿ ಚಟ್ಟ ಕಟ್ಸ್ಕೋತೀಯ? ನೋಡು, ಸುಮ್ಮನೆ ಅವಳ ತಂದು ನನ್ಗೊಪ್ಸು. ನೀನು ಸಾಯೋವರೆಗೂ ರಾಜಂತರ ಜೀವನ ನಡೆಸ್ಬೋದು. ವ್ಯವಸ್ಥೆ ಮಾಡ್ತೀನಿ ಕಣೋ. ನಾನು ಪ್ರಾಣ ಹೋದ್ರು ನನ್ನ ಕೆಲಸ ಮಾಡಲ್ಲ ಸಪ್ಪ. ಗಂಗಾಧರ, ಇದೇ ಬೇಡ ಅನ್ನೋದು. ಗಂಡು ಕೊಡ್ತೀನಿ ಅಂದ್ರು ಹೆಣ್ ಬಿಡಲ್ಲ ಅಂತಾರಲ್ಲ. ನೋಡು, ಕೊನೆ ಸರ್ತಿ ಕೇಳ್ತಾ ಇದ್ದೀನಿ ಗಂಗಾಧರ, ಕೊನೆ ಸರ್ತಿ. ಸುಮ್ಮನೆ ನಿನ್ನ ಮಗಳನ್ನ ತಂದು ನನ್ಗೆ ಒಪ್ಪಿಸ್ತೀಯೋ ಇಲ್ವಾ? ನೀನು ಎಷ್ಟು ಸತಿ ಕೇಳಿದ್ರು ನನ್ನ ಉತ್ತರ ಒಂದೇ. ನಿನ್ನ ಕೈಲಿ ಮಾತ್ರ ನನ್ನ ಮಗಳು ಸಿಗಲ್ಲ. ಗಂಗಾಧರ, ಕೆಲಸದವನಿಗೆ ಮರ್ಯಾದೆ ಕೊಟ್ರೆ ಅವನು ಗೌರವ ಉಳಿಯೋದಿಲ್ಲ ಅಂತಾನೆ. ಏನ ಮುಖ ನೋಡ್ತಾ ಇದ್ದೀರಾ? ಹಾಕ್ರು ಅವಳಿಗೆ. ಅಣ್ಣ, ಇನ್ನೀ ಮುದ್ಕ ಒದೆ ತಡೆಯಲ್ಲ ಅಣ್ಣ. ಅವನು ಸಾಯೋವರೆಗೂ ಹೋಗಬೇಡಿ. ಛತ್ರಿ ದೇವ್ರೆ, ನಮ್ಮಪ್ಪ ಸಿಗೋ ಹಾಗೆ ಮಾಡಪ್ಪ. ಸಾಹೇಬ್ರೆ, 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 ನಡೀರಿ ಹೋಗೋಣ. ನೀನ್ ಸುಳ್ಳು ಹೇಳ್ತಲ್ಲ ತಾನೇ? ಸುಳ್ಳು ಹೇಳೋ ಹಾಗಿದ್ರೆ ನಾನು ಯಾಕೆ ನಿಮ್ಮನ್ನ ಇಲ್ಲಿ ಕರೆಸ್ತಾ ಇದ್ದೆ? ನಡೀರಿ ಸಾಹೇಬ್ರೆ. ಏನಾರ ನಾಟಕ ಮಾಡ್ಬೇಕಲ್ಲ, ಆಗೈತೇನಿ. ಅಯ್ಯೋ, ಮೊದ್ಲು ಗಾಡಿ ತೆಗಿರಿ. ಅದ್ಯಾಕೆ ಮೈ ಒಳಗೆ ಕಿಲಿ ಓಡಾಡ್ದಂಗೆ ಆಡ್ತಿದ್ದೀರಾ? ಯಾರಾದ್ರೂ ಇಲ್ಲಿ ನೋಡಿದ್ರೆ ಕಲಿಯಲ್ಲ, ಒಂದ್ ಇಲಿ ಕೂಡ ಸಿಗಲ್ಲ ನಿಮ್ಗೆ. ಸಾಹೇಬ್ರೆ, ನೀವ್ ನಡೀರಿ, ಹೊರಡೋಣ. ಮತ್ತೆ ಕೇಳ್ತೀವ್ನಿ, ದಿಟ ಹೇಳು, ಆ ಕಲಿ ಎಲ್ಲವನಂತ ನಿಂಗೆ ಗೊತ್ತೈತಾ? ಜಾಗ ತೋರಿಸ್ತೀಯ ತಾನೆ? ಅಯ್ಯೋ ಸಾಹೇಬ್ರೆ, ನಿಮ್ಮೇಲಾಣೆ. ಬೇಡ್ವಾ? ಸರಿ, ನನ್ ಮೇಲಾಣೆ. ನಂಬಿಕೆ ಬರ್ತಾ ಇಲ್ವಾ? ಮುಂಗ್ಸಿನ ಗುಳಿ ಮೇಲಾಣೆ. ಕಲಿನ್ ತೋರಿಸ್ತೀನಿ, ನಡೀರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.